ರೆಡ್ಡಿ ಮಹಿಳೆಯರಿಂದ ಕಾರ್ತಿಕೋತ್ಸವ ಸಂಭ್ರಮ. ನೃತ್ಯ ಗಾಯನದಲ್ಲಿ ಮಿಂಚಿದ ನಾರಿಮಣಿಗಳು. ಕತ್ತಲಲ್ಲಿ ಬೆಳಕಿನ ಚಿತ್ತಾರ, ನಾರಿಮಣಿಗಳ ನಾಟ್ಯ ವೈಭವ, ಭಕ್ತಿ ಶಿರೋಮಣಿಗೆ ಅಲಂಕಾರ. ಇದು ರಂಗನಗರ ಮುಧೋಳದಲ್ಲಿ ಕಂಡ ಕಾರ್ತಿಕೋತ್ಸವದ ಸಂಭ್ರಮ. ಭಕ್ತಿ ಶಿರೋಮಣಿ ಕರ್ಮಯೋಗಿ ಹೇಮರೆಡ್ಡಿ ಮಲ್ಲಮ್ಮ ಶೈಕ್ಷಣಿಕ ಮತ್ತು ಧಾರ್ಮಿಕ ಸಂಸ್ಥೆ ಮುಧೋಳ ವತಿಯಿಂದ ಕಾರ್ತಿಕೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ರಂಗೋಲಿಯಲ್ಲಿ ಹೇಮರೆಡ್ಡಿ ಮಲ್ಲಮ್ಮನ ಚಿತ್ರ ಕಣ್ಮನ ಸೆಳೆಯಿತು. ದೇವಸ್ಥಾನದ ಮೂರ್ತಿಗೆ ಅಲಂಕಾರ ಮಾಡಿದ್ರು, ನೈವೇದ್ಯ ಅರ್ಪಿಸಲಾಗಿತ್ತು. ಗಾಯನದ ಮೂಲಕ ಮಹಿಳೆಯರು ಚಾಲನೆ ನೀಡಿದ್ರು. ಮರೆಗುದ್ದಿ ಡಾಕ್ಟರ್ ನಿರುಪಾದೀಶ ಮಹಾಸ್ವಾಮಿಗಳು, ಸಂಘದ ಅಧ್ಯಕ್ಷ ದಯಾನಂದ ಪಾಟೀಲ್ ಸೇರಿದಂತೆ ಅನೇಕ ಅತಿಥಿಗಳು ಸಮಾರಂಭದ ಪ್ರಯುಕ್ತ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅತಿಥಿಗಳನ್ನ ಸನ್ಮಾನಿಸಿ ಗೌರವಿಸಿದ್ರು. ಜೊತೆಗೆ ಈ ಬಾರಿಯ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಸಪ್ತಸ್ವರ ತಂಡದ ಅಧ್ಯಕ್ಷೆ ಜ್ಯೋತಿ ಪಾಟೀಲ್ ಹಾಗೂ ಉಪನ್ಯಾಸಕಿ ಅನಿತಾ ಪಾಟೀಲ್ ಅವರಿಗೆ ಗೌರವಿಸಲಾಯಿತು. ದೀಪಗಳನ್ನ ಹಿಡಿದು ರೆಡ್ಡಿ ಮಹಿಳೆಯರು ನೃತ್ಯ ಮಾಡಿದ್ರು. ಕೋಲಾಟ ಹಾಗೂ ಜಾನಪದ ಹಾಡುಗಳಿಗೆ ಹೆಜ್ಜೆ ಹಾಕಿದ್ರು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರೇಕ್ಷಕರ ಮನಸೂರೆಗೊಂಡವು. ಬಳಿಕ ದೇವಸ್ಥಾನದ ಪ್ರಾಂಗಣದಲ್ಲಿ ಸಾಮೂಹಿಕವಾಗಿ ದೀಪಗಳನ್ನ ಹಚ್ಚಿದ್ರು. ರಾತ್ರಿ ಕತ್ತಲಲ್ಲಿ ದೀಪಗಳ ಚಿತ್ತಾರ ಮುದ ನೀಡಿತು. ಒಟ್ನಲ್ಲಿ ಈ ಬಾರಿಯ ಕಾರ್ತಿಕೋತ್ಸವ ಮತ್ತಷ್ಟು ಭಿನ್ನವಾಗಿ ಮೂಡಿಬಂತು. ರನ್ ಟಿವಿ ನ್ಯೂಸ್, ಮುಧೋಳ.